ಲೋಕಸಭಾ ಚುನಾವಣೆಗೆ ದಳಪತಿಗಳಿಂದಲೂ ಕೂಡ ತಯಾರಿ ಆರಂಭ ಆಗಿದೆ. ಇಂದು ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಜೆಡಿಎಸ್ನ ಮಹತ್ವದ ಸಭೆ ಇದೆ. ಬೆಳಗ್ಗೆ 11 ಗಂಟೆಗೆ ಜೆಡಿಎಸ್ ಕಚೇರಿಯಲ್ಲಿ ಮೀಟಿಂಗ್ ಇದೆ. ಪಕ್ಷದ ಪ್ರಮುಖ ನಾಯಕರು ಸಭೆಯಲ್ಲಿ ಭಾಗಿಯಾಗುವಂತಹ ಸಾಧ್ಯತೆಗಳಿದ್ದಾವೆ. ಸಭೆಯಲ್ಲಿ ಬಿಜೆಪಿ ಜೊತೆಗಿನ ಮೈತ್ರಿ ಕ್ಷೇತ್ರಗಳ ಬಗ್ಗೆ ಚರ್ಚೆ ಆಗುತ್ತೆ. ಯಾಕಂತ ಹೇಳಿದ್ರೆ ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ಆಗಿದೆ. ಬಟ್ ಈಗ ಮೈತ್ರಿ ವಿಚಾರಕ್ಕೇನು ಫೈನಲ್ ಆಯಿತು. ಆಮೇಲೆ ಸೀಟು ಹಂಚಿಕೆಯನ್ನು ಕೂಡ ನಿರ್ಧಾರ ಆಗಬೇಕಾಗಿದೆ. ಜೆಡಿಎಸ್ ನಾಯಕರು 6 ಕ್ಷೇತ್ರಗಳಿಗೆ ಡಿಮ್ಯಾಂಡ್ ಮಾಡಿದ್ದಾರೆ. ಆದರೆ ಬಿಜೆಪಿ ನಾಯಕರು ಅದಕ್ಕೆ ಒಪ್ತಾ ಇಲ್ಲ. 3 ಅಥವಾ 4 ಕೊಡ್ತೀವಿ ನಿಮಗೆ ಅನ್ನುವಂಥ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಬಟ್ ಅದನ್ನು ಕೂಡ ಕಗ್ಗಂಟಾಗಿ ಉಳಿದಿದೆ. ಇವತ್ತು ಅವರು ಕೂಡ ಸಭೆ ಕರೆದಿದ್ದಾರೆ. ಶಾಸಕರು, ಸಂಸದರು ಅವರ ಅಭಿಪ್ರಾಯವನ್ನು ಸಂಗ್ರಹ ಮಾಡಿಕೊಂಡು ಮುಂದಿನ ಹೆಜ್ಜೆಯನ್ನು ಇಡ್ತಾರೆ. ಗೆಲ್ಲಬಹುದಾದಂಥ ಕ್ಷೇತ್ರಗಳು ಯಾವುದು? ಈಗ ಉದಾಹರಣೆಗೆ ಮಂಡ್ಯ, ಹಾಸನ, ತುಮಕೂರು, ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ, ಒಂದು 4 ರಿಂದ 5 ಕ್ಷೇತ್ರಗಳು. ಕೋಲಾರ ಒಂದು ಅವರು ಈಗ ಡಿಮ್ಯಾಂಡ್ ಮಾಡಿದ್ದಾರೆ. 6 ಕ್ಷೇತ್ರಗಳು. ಅದರಲ್ಲಿ ಯಾವ ಕ್ಷೇತ್ರಕ್ಕೆ ನಾವು ಟಿಕೆಟನ್ನು ಗಿಟ್ಟಿಸ್ಕೊಳ್ಬೇಕು ಮತ್ತು ಮೈತ್ರಿ ಒಟ್ಟಿಗೆ ಯಾವ ರೀತಿಯಾದಂಥ ಪ್ರಚಾರಗಳನ್ನು ಮಾಡಬೇಕು. ಈಗ ನೋಡಿ, ತಳಮಟ್ಟದಲ್ಲಿ ಸಾಕಷ್ಟು ರೀತಿಯಾದಂಥ ಅಸಮಾಧಾನಗಳಿದ್ದಾವೆ ಬಿಜೆಪಿ ಮತ್ತು ಜೆಡಿಎಸ್ ಮಧ್ಯೆ. ಯಾಕಂದರೆ ವಿಧಾನಸಭೆ ಚುನಾವಣೆಯಲ್ಲಿ ವಿರೋಧಿಗಳಂತೆ ಹೋರಾಟ ಮಾಡಿದಂಥವ್ರು ಈಗ ಒಟ್ಟಿಗೆ ಹೋಗಬೇಕಲ್ವಾ. ಹಾಗಾಗಿ ಒಂದು ಸ್ವಲ್ಪ ಕಸಿ ಬಿಸಿ ಆಗುತ್ತೆ, ಇರುಸು ಮುರುಸು ಆಗುತ್ತೆ. ಎಲ್ಲ ಅಸಮಾಧಾನವನ್ನು ಬದಿಗೊತ್ತಿ ಯಾವ ರೀತಿ ಒಟ್ಟಿಗೆ ಹೋಗಬೇಕು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಆಗುತ್ತೆ. ಅಭಿಪ್ರಾಯ ಸಂಗ್ರಹ. ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಎಲ್.ಎನ್. ಸ್ವಾಮಿ. ಒಂದು ಕಡೆ ಕೇಸರಿ ಕಲಿಗಳ ತಂತ್ರಗಾರಿಕೆ, ಈ ಕಡೆ ದಳಪತಿಗಳು ಕೂಡ ಅಲರ್ಟ್ ಆಗಿದ್ದಾರೆ. ಇವತ್ತಿನ ಸಭೆ ಎಷ್ಟು ಮಹತ್ವ ಪಡೆದುಕೊಂಡಿದೆ, ಯಾವ ರೀತಿ ಅಭಿಪ್ರಾಯ ಸಂಗ್ರಹ ಆಗುತ್ತೆ? ಪ್ರಭು, ಲೋಕಸಭಾ ಚುನಾವಣೆಗೆ ಜೆಡಿಎಸ್ ಹಾಗೂ ಬಿಜೆಪಿ ಸಾಕಷ್ಟು ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಇವತ್ತು ಒಂದು ಕಡೆ ಬಿಜೆಪಿ ನಾಯಕರ ಸಭೆ, ಮತ್ತೊಂದು ಕಡೆ ಜೆಡಿಎಸ್ ವರಿಷ್ಠರ ಸಭೆ ಕೂಡ ಇದೆ. ಪ್ರಮುಖವಾಗಿ ಪಕ್ಷ ಸಂಘಟನೆ ಹಾಗೂ ಮೈತ್ರಿ ವಿಚಾರವಾಗಿ, ಅಂದ್ರೆ ಬಿಜೆಪಿ ಜೊತೆ ಮೈತ್ರಿ ವಿಚಾರವಾಗಿ ಜೆಡಿಎಸ್ ನಾಯಕರಲ್ಲಿ ಒಂದಿಷ್ಟು ಅಸಮಾಧಾನಗಳಿತ್ತು. ಅದಕ್ಕೆಲ್ಲ ಫುಲ್ ಸ್ಟಾಪ್ ಹಾಕೋದಕ್ಕೆ ವರಿಷ್ಠರು ಈಗಾಗಲೇ ಸಾಕಷ್ಟು ಪ್ರಯತ್ನಗಳನ್ನ ಮಾಡಿದ್ದಾರೆ, ಯಶಸ್ವಿ ಕೂಡ ಆಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇವತ್ತಿನ ಸಭೆಯಲ್ಲಿ ಪ್ರಮುಖವಾಗಿ ಪಕ್ಷ ಸಂಘಟನೆ ಹಾಗೂ ಬಿಜೆಪಿ ಜೊತೆ ಹೊಂದಾಣಿಕೆ ಮಾಡಿಕೊಂಡಂತಹ ಕ್ಷೇತ್ರಗಳಲ್ಲಿ ಯಾವ ರೀತಿ ಒಂದು ಕಾರ್ಯಕರ್ತರನ್ನು ಒಗ್ಗೂಡಿಸ್ಬೇಕು, ಮುಖಂಡರನ್ನು ಒಗ್ಗೂಡಿಸ್ಬೇಕು ಅನ್ನೋ ವಿಚಾರವಾಗಿ ಪ್ರಮುಖವಾಗಿ ಇವತ್ತು ಸಭೆ ಮಾಡ್ತಾ ಇರೋಂಥದ್ದು. ಇವತ್ತಿನ ಸಭೆಯಲ್ಲಿ ಪ್ರಮುಖವಾಗಿ ಪಕ್ಷದ ಶಾಸಕರು, ಮಾಜಿ ಶಾಸಕರು ಹಾಗೂ ಪ್ರಮುಖ ಪಕ್ಷದ ಜಿಲ್ಲಾ ಅಧ್ಯಕ್ಷರುಗಳು ಕೂಡ ಭಾಗವಹಿಸ್ತಾರೆ. ಎಲ್ಲರ ಒಂದು ಅಭಿಪ್ರಾಯವನ್ನ ಪಡೆದು ಎಲ್ಲರೂ ಕೂಡ ಸಂಘಟಿತವಾಗಿ ಹೋರಾಟ ಮಾಡಬೇಕು ಅನ್ನೋದು ಕೂಡ ವರಿಷ್ಠರಿಂದ ಸೂಚನೆ ಕೊಡುವ ಸಾಧ್ಯತೆಗಳು ಇದೆ. ಪ್ರಮುಖವಾಗಿ ಈಗಾಗಲೇ ಬಿಜೆಪಿ ಎಲ್ಲೆಲ್ಲಿ ಸ್ಪರ್ಧೆ ಮಾಡ್ತಾರೆ, ನಾವು ಎಲ್ಲೆಲ್ಲಿ ಸ್ಪರ್ಧೆ ಮಾಡ್ಬೇಕಾಗುತ್ತೆ, ಎಷ್ಟು ಕ್ಷೇತ್ರಗಳ ಹಂಚಿಕೆ ಹೈಕಮಾಂಡ್ ಮಟ್ಟದಲ್ಲಿ ಆಗಿದೆ, ಇನ್ನೂ ಕೂಡ ಅಧಿಕೃತವಾಗಿಲ್ಲ. ಇನ್ನೇನು ಮಾಜಿ ಸಿಎಂ ಕುಮಾರಸ್ವಾಮಿ ಅವರೇ ಹೇಳಿದ್ರು ಸಂಕ್ರಾಂತಿ ಒಳಗೆ ಗುಡ್ ನ್ಯೂಸ್ ಕೊಡ್ತೀವಿ ಅಂತ. ಹಾಗಾಗಿ ಆ ಕ್ಷೇತ್ರಗಳಲ್ಲಿ ಏನೋ ಅಧಿಕೃತವಾಗಿ ಘೋಷಣೆ ಆದಂತಹ ಸಮಯದಲ್ಲಿ ಆ ಕ್ಷೇತ್ರದಲ್ಲಿ ಅಭ್ಯರ್ಥಿಗಳನ್ನ ಯಾರನ್ನ ಕಣಕ್ಕಿಳಿಸ್ಬೇಕು, ಅಲ್ಲಿ ಅಭ್ಯರ್ಥಿಗಳನ್ನ ಗೆಲ್ಲಿಸೋದಕ್ಕೆ ಯಾವ ರೀತಿ ಒಂದು ತಂತ್ರ ಹೆಣಿಬೇಕು, ಕಾಂಗ್ರೆಸ್ ನಾಯಕರಿಗೆ ಯಾವ ರೀತಿ ಒಂದು ತಿರುಗೇಟು ಕೊಡಬೇಕು, ಹಾಗೂ ಸಮುದಾಯವಾರು ಯಾವ ರೀತಿ ಒಂದು ಸಂಘಟನೆಯನ್ನ ಮಾಡಬೇಕು ಎಂಬ ಸಂಪೂರ್ಣವಾದಂತಹ ಒಂದು ವಿಚಾರಗಳನ್ನ ಇವತ್ತಿನ ಸಭೆಯಲ್ಲಿ ಮಾತುಕತೆ ಆಡುವ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ಈಗಾಗಲೇ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಇನ್ನು ಅಧಿಕೃತ ಆಗ್ಲಿಲ್ಲ ಅಂದ್ರೂ ಮಾಜಿ ಸಿಎಂ ಕುಮಾರಸ್ವಾಮಿ ಅವರ ಒಂದು ಲೋಕಸಭಾ ಚುನಾವಣೆ ಸ್ಪರ್ಧೆ ಈಗಾಗಲೇ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಕುಮಾರಸ್ವಾಮಿ ಅವರು ಕೇಂದ್ರ ರಾಜಕಾರಣಕ್ಕೆ ಹೋಗ್ತಾರೆ, ಬಿಜೆಪಿ ಹೈಕಮಾಂಡ್ ನಾಯಕರಿಂದ ಕೂಡ ಆಹ್ವಾನ ಬಂದಿದೆ ಎಂಬ ವಿಚಾರಗಳು ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಕುಮಾರಸ್ವಾಮಿ ಅವರ ಒಂದು ಸ್ಪರ್ಧೆಯ ಬಗ್ಗೆಯೂ ಕೂಡ ಅಭಿಪ್ರಾಯವನ್ನು ಸಂಗ್ರಹ ಮಾಡುವ ಸಾಧ್ಯತೆಗಳು ಇವತ್ತಿನ ಸಭೆಯಲ್ಲಿ ಹೆಚ್ಚಾಗಿದೆ. ಪ್ರಭು, ಥ್ಯಾಂಕ್ ಯು ಎಲ್.ಎನ್. ಸ್ವಾಮಿ ಮಾಹಿತಿಗಾಗಿ. ಈ ಕುಮಾರಸ್ವಾಮಿಯವರು ಲೋಕಸಭೆ ಚುನಾವಣೆಗೆ ಸ್ಪರ್ಧೆ ಮಾಡ್ತಾರೆ ಅಂತ ಟಾಕ್ ಇದೆ. ಮಂಡ್ಯದಿಂದ ಅವರು ಕಣಕ್ಕಿಳಿಬೋದು, ಬೆಂಗಳೂರು ಗ್ರಾಮಾಂತರದಿಂದ ಇಳಿಬೋದು ಅಂತೇಳಿ. ಬಟ್ ಫೈನಲಿ ಅದಿನ್ನೂ ಚರ್ಚೆಯ ಹಂತದಲ್ಲಿದೆ ಈಗ. ಅಥವಾ ನಿಖಿಲ್ ಅವ್ರು ಕೊಡಬೇಕು, ಕುಮಾರಸ್ವಾಮಿ ಅವ್ರು ಕೊಡಬೇಕು, ದೇವೇಗೌಡರ ಕುಟುಂಬಸ್ಥರು ಈಗ ಮಂಡ್ಯದಿಂದ ಸ್ಪರ್ಧೆ ಮಾಡುವಂಥದ್ದು. ಆಮೇಲೆ ಇವರು ಕೇಂದ್ರ ಸಚಿವರಾಗ್ತಾರೆ, ಈಗ ರೀಶಫಲ್ ಆಗುತ್ತೆ ಕೇಂದ್ರ ಸಂಪುಟ. ಆ ಸಂದರ್ಭದಲ್ಲಿ ಅವ್ರನ್ನ ಸೆಂಟ್ರಲ್ ಮಿನಿಸ್ಟರ್ ಮಾಡ್ತಾರೆ ಅನ್ನುವಂಥದ್ದು ಚರ್ಚೆ ಆಗ್ತಿದೆಯಲ್ಲ. ಅದೆಲ್ಲವನ್ನು ಕೂಡ ಇವತ್ತು ಒಂದು ರೀತಿ ಅಭಿಪ್ರಾಯ ಸಂಗ್ರಹ ಮಾಡ್ತಾರೆ. ಯಾರಿಗಾದರೂ ಕಾರ್ಯಕರ್ತರು ಕೊಡಬೇಕಾ ಅಥವಾ ಕುಟುಂಬಸ್ಥರು ನಿಂತ್ಕೊಳ್ಬೇಕಾ ಅನ್ನೋದು.